ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಇಟ್ ಜಾಯಿನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. 7 ಡಿಸೆಂಬರ್ 2025 ನಡೆದ ಕರ್ನಾಟಕ TET ಬೆಳಗ್ಗೆ ಸೆಕ್ಷನ್ ಅಂದರೆ ಮಾರ್ನಿಂಗ್ ಸೆಕ್ಷನ್ ಏನು 9:30ರಿಂದ 12ವರೆಗೆ ಪೇಪರ್ ನಡೆದಿತ್ತು. ಅದರ ಪೇಪರ್ 1ನ ಕೀ ಆನ್ಸರ್ ಕ್ವಶನ್ ಪೇಪರ್ ಎಲ್ಲ ಪಾಠಗಳು, ಲ್ಯಾಂಗ್ವೇಜಸ್, ಮ್ಯಾಥ್ಸ್, AVS, ಚೈಲ್ಡ್ ಮಕ್ಕಳದ್ದೇನು ಚೈಲ್ಡ್ ಡೆವಲಪ್ಮೆಂಟ್ ಇದೆ ಆ ಪಾಠ ಎಲ್ಲದರ ಟೆಂಪ್ರರಿ ಕೀ ಆನ್ಸರಿನ ವಿಡಿಯೋ ವೀಕ್ಷಕರೇ. ಮೊದಲನೆಯದಾಗಿ ಗದ್ಯ ಭಾಗವನ್ನು ಓದಿ ಅದರ ಪ್ರಶ್ನೆಯನ್ನು ಉತ್ತರಿಸಬೇಕಾಗಿತ್ತು. ಗದ್ಯ ಭಾಗ ಏನಿದೆ ಅಂತಂದರೆ, ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯ ರಚನೆ ಪ್ರಾರಂಭಿಸಿದರು. 1910-11ರ ಸುಮಾರಿನಲ್ಲಿ ರಂಗನ ಮದುವೆ ಎಂಬ ಮೊದಲ ಸಣ್ಣ ಕಥೆಯನ್ನು ಬರೆದರು. ಶ್ರೀನಿವಾಸ್ ಎಂಬುದು ಅವರ ಕಾವ್ಯನಾಮ. ಅವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆಯೇ ಜನಪ್ರಿಯವಾಗಿದೆ. 1920ರಲ್ಲಿ ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟವಾಯಿತು. ಇದು ಮಾಸ್ತಿಯವರ ಮೊದಲ ಪುಸ್ತಕವಷ್ಟೇ ಅಲ್ಲ, ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ಮೊದಲ ಪುಸ್ತಕವೂ ಹೌದು. ಮಾಸ್ತಿಯವರು ಸುಮಾರು 90 ಕಥೆಗಳು 14 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಅವರು ಕನ್ನಡದ ಮೊದಲ ಕಥೆಗಾರರಲ್ಲ, ಆದರೆ ಅವರಷ್ಟು ಉತ್ತಮ ಕಥೆಗಳನ್ನು ಕನ್ನಡದಲ್ಲಿ ಬರೆದವರು ವಿರಳ. ಕಥೆಗಳಿಗೂ ಮಾಸ್ತಿಯವರಿಗೂ ಅವಿನಾಭಾವ ಸಂಬಂಧ. ಕನ್ನಡ ಕಥಾಬ್ರಹ್ಮ, ಸಣ್ಣ ಕಥೆಗಳು ಪಿತಾಮಹ, ಕಥೆಗಾರರ ಅಣ್ಣ ಎಂಬ ಹೇಳಿಕೆಗಳು ಇದಕ್ಕೆ ಸಾಕ್ಷಿ. ಅವರ ಕಥೆಗಳಲ್ಲಿ ಕಥಾ ಸಾಹಿತ್ಯದ ಅತ್ಯುತ್ತಮ ಅಂಶಗಳಿವೆ. ನಿಜಗಲ್ಲಿನ ರಾಣಿ, ಒಂದು ಹಳೆಯ ಕತೆ, ಕಾಮನ ಹಬ್ಬದ ಒಂದು ಕತೆ, ಮೊಸರಿನ ಮಂಗಮ್ಮ, ಜೋಗಯ್ಯರ ಅಂಜಪ್ಪನ ಕೋಳಿ ಕತೆ, ವೆಂಕಟಶಾಮಿಯ ಪ್ರಣಯ, ಕಲ್ಮಾಡಿಯ ಕೋಣ ಮೊದಲಾದವು ಶ್ರೇಷ್ಠ ಕಥೆಗಳಾಗಿವೆ. ಮಾಸ್ತಿಯವರ ಸಣ್ಣ ಕಥೆಗಳ ಭಾಷೆ, ನಿರೂಪಣೆ, ಶೈಲಿ ಸರಳ, ಜೀವನದ ಅನುಭವ ನಿಚ್ಚಳ. ಕಥೆಯ ನಿರೂಪಣೆಗೆ ಅವರದ್ದೇ ಆದ ವಿಧಾನವಿದೆ. ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸಿರುವ ಸುಬ್ಬಣ್ಣ ಎಂಬ ನಿಳ್ಗತೆ ಪ್ರಪಂಚದ ಅತ್ಯುತ್ತಮ ಕಥೆಗಳ ಸಾಲಿಗೆ ಸೇರುವಂಥದ್ದು. ಇದು ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಜರ್ಮನ್ ಭಾಷೆಗಳಿಗೆ ಅನುವಾದವಾಗಿದೆ. ಕುರುಡರಿಗಾಗಿ ಬ್ರೈಲ್ ಆವೃತ್ತಿಯು ಸಿದ್ಧವಾಗಿದೆ. ಹಲವು ಪುನರ್ಮುದ್ರಣ ಕಂಡಿರುವ ಜನಪ್ರಿಯ ಗ್ರಂಥವಾಗಿದೆ. ಮಾಸ್ತಿಯವರ ಕಥೆಗಳ ವಸ್ತು, ಪಾತ್ರ, ಘಟನೆ, ಅನುಭವ, ವಿನ್ಯಾಸಗಳ ಕ್ಷೇತ್ರ ವಿಶಾಲವಾಗಿದೆ. ವಿವಿಧ ಮುಖಗಳಿಂದ ಕೂಡಿದೆ ಅಥವಾ ಕಥಾನಿರೂಪಣೆ ಅನುಕರಣೀಯವಾದುದು. ಅವರಿಗೆ ಕಥಾನಿರೂಪಣೆ ಮುಖ್ಯ, ಘಟನೆಯಲ್ಲ. ಮನುಷ್ಯ ಸ್ವಭಾವ ಮುಖ್ಯ, ತಂತ್ರವಲ್ಲ. 1968ರಲ್ಲಿ ಮಾಸ್ತಿಯವರ ಸಣ್ಣ ಕಥೆಗಳು 12-13ರ ಸಂಯುಕ್ತ ಸಂಪುಟ ಗ್ರಂಥಕ್ಕೆ ದೆಹಲಿ ಸಾಹಿತ್ಯ ಅಕಾಡೆಮಿಯ ಬಹುಮಾನ ದೊರೆಯಿತು. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾರ್ವಜನಿಕರು ಅವರನ್ನು ಸನ್ಮಾನಿಸಿದರು. ಸಣ್ಣ ಕಥೆಗಳು 2ನೇ ಸಂಪುಟ ಗುರುದಕ್ಷಿಣೆ ಎಂಬ ಹೆಸರಿನಲ್ಲಿ ತಮಿಳ ಭಾಷೆಗೆ ಭಾಷಾಂತರವಾಗಿದೆ. ಮೊದಲನೇ ಪ್ರಶ್ನೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕಥೆ. ಆಪ್ಷನ್ 1 ಸುಬ್ಬಣ್ಣ, ಆಪ್ಷನ್ 2 ಮೊಸರಿನ ಮಂಗಮ್ಮ, ಆಪ್ಷನ್ 3 ರಂಗನ ಮದುವೆ, ಆಪ್ಷನ್ 4 ನಿಜಗಲ್ಲಿನ ರಾಣಿ. ಸರಿಯಾದ ಉತ್ತರ ಆಪ್ಷನ್ 3 ರಂಗನ ಮದುವೆ. ಪ್ರಶ್ನೆ 2, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ. ಆಪ್ಷನ್ 1 ಮಾಸ್ತಿ, ಆಪ್ಷನ್ 2 ಶ್ರೀನಿವಾಸ, ಆಪ್ಷನ್ 3 ಕನ್ನಡ ಕಥಾಬ್ರಹ್ಮ, ಆಪ್ಷನ್ 4 ಶ್ರೀರಂಗ. ಸರಿಯಾದ ಉತ್ತರ ಆಪ್ಷನ್ 2 ಶ್ರೀನಿವಾಸ. ಪ್ರಶ್ನೆ 3, ಮಾಸ್ತಿಯವರು ಬರೆದ ಸುಬ್ಬಣ್ಣ ನಿಳ್ಗತೆಯು ಹೊಂದಿರುವ ಕಥಾ ವಿಷಯ. ಆಪ್ಷನ್ 1 ವಿಜ್ಞಾನಿಯ ಬವಣೆ, ಆಪ್ಷನ್ 2 ಸಂಗೀತಗಾರನ ಜೀವನ, ಆಪ್ಷನ್ 3 ಆಟಗಾರನ ಬದುಕು, ಆಪ್ಷನ್ 4 ಬರಹಗಾರನ ಸಾಧನೆ. ಸರಿಯಾದ ಉತ್ತರ ಆಪ್ಷನ್ 2 ಸಂಗೀತಗಾರನ ಜೀವನ. ಪ್ರಶ್ನೆ 4, ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು. ಆಪ್ಷನ್ 1 ಹಿಂದಿ ಭಾಷೆಗೆ, ಆಪ್ಷನ್ 2 ತಮಿಳು ಭಾಷೆಗೆ, ಆಪ್ಷನ್ 3 ತೆಲುಗು ಭಾಷೆಗೆ, ಆಪ್ಷನ್ 4 ಗುಜರಾತಿ ಭಾಷೆಗೆ. ಸರಿಯಾದ ಉತ್ತರ ಆಪ್ಷನ್ 2 ತಮಿಳು ಭಾಷೆಗೆ. ಪ್ರಶ್ನೆ 5, ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ಆಪ್ಷನ್ 1 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಪ್ಷನ್ 2 ಗೌರವ ಡಿಲಿಟ್ ಪ್ರಶಸ್ತಿ, ಆಪ್ಷನ್ 3 ಪಂಪ ಪ್ರಶಸ್ತಿ, ಆಪ್ಷನ್ 4 ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಸರಿಯಾದ ಉತ್ತರ ಆಪ್ಷನ್ 4 ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಪ್ರಶ್ನೆ 6, ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ. ಆಪ್ಷನ್ 1 1968, ಆಪ್ಷನ್ 2 1920, ಆಪ್ಷನ್ 3 1911, ಆಪ್ಷನ್ 4 1910. ಸರಿಯಾದ ಉತ್ತರ ಆಪ್ಷನ್ 2 1920.
ಪ್ರಶ್ನೆ 7. ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಆಪ್ಷನ್ 1 ಚುಟುಕು ಬ್ರಹ್ಮ, ಆಪ್ಷನ್ 2 ಕನ್ನಡ ಕಥಾಬ್ರಹ್ಮ, ಆಪ್ಷನ್ 3 ಸಣ್ಣ ಕಥೆಗಳ ಪಿತಾಮಹ, ಆಪ್ಷನ್ 4 ಕಥೆಗಾರರ ಅಣ್ಣ. ಸರಿಯಾದ ಉತ್ತರ ಆಪ್ಷನ್ 1 ಚುಟುಕು ಬ್ರಹ್ಮ. ಪ್ರಶ್ನೆ 8. ಅತ್ಯುತ್ತಮ ಪದದಲ್ಲಿರುವ ಸಂಧಿ. ಪ್ರಶ್ನೆ 1 ಎನ್, ಪ್ರಶ್ನೆ 2 ಜಶ್ವ, ಪ್ರಶ್ನೆ 3 ಆದೇಶ, ಪ್ರಶ್ನೆ 4 ಗುಣ. ಸರಿಯಾದ ಉತ್ತರ ಪ್ರಶ್ನೆ ಆಪ್ಷನ್ 1 ಎನ್. ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೆಯದಾಗಿ ಗದ್ಯಭಾಗ. ಚಿತ್ತದಿಲಿಯಾಳದಲ್ಲಿ ಗತ ಅನುಭವದ ಬಿತ್ತಗಳ ಮೊಳೆಸಿ ನೆನಪಿನ ಫಸಲ ತೂಗಿದೆ ಮಳೆ. ಮತ್ತೆ ಬರಬಾರದೆ ಹಿಗ್ಗೆರೆದ ಹಳಗಾಲ ಎಂದು ಹಪಹಪಿಸುವ ತೆರದಿ ಕಾಡಿದೆ ಮಳೆ. ಒಂದೊಂದೇ ದೃಶ್ಯವನ್ನು ನಿಲ್ಲಿಸಿ ಕಣ್ಣಿನ ಮುಂದೆ ಸಂದ ಆನಂದವನ್ನು ಮರುಕಳಿಸಿದೆ ಮಳೆ. ಮುಂಬಾಳು ಪಯಣವನ್ನು ಸಹ್ಯಗೊಳಿಸಲೆಂದೇ ಸಿಹಿ ನೆನಪ ಬುತ್ತಿಯನ್ನು ಅನಿಗೊಳಿಸಿದೆ ಮಳೆ. ಯಾವುದೋ ರೂಪ ಸುಸ್ವರಾಲಾಪ ಸವಿ ಸರಸ ಸಲ್ಲಾಪಗಳ ಮೈ ತಳೆಸಿದೆ ಮಳೆ. ಜೀವಾಳವನೆ ಕಲಕಿ ಸುಮಧುರ ನೋವಿನಿಂದ ಭಾವಾವೇಗ ಬೆಳೆಸಿದೆ ಮಳೆ. ಎದೆ ಬಿಗಿದ ಬಂಧಗಳ ಮುಗಿದ ಸಂಬಂಧಗಳ ಮರೆತೆನೆಂದರೂ ಮರೆಯಗೊಡದಿದೆ ಮಳೆ. ಬೆಸೆದೊಳವ ಅಂಚುಗಳ ಕಿತ್ತೆಸೆದ ಸಂಚುಗಳ ಬೇಡವೆಂದರೂ ಮರೆಸಿ ಜಡಿದಿದೆ ಮಳೆ. ಸುಖ ದುಃಖ ಲಾಲಿಗಳ ಬಾಳ ಮಗ್ಗದೊಳಿಳಿಸಿ ಹಳಹಳಿಕೆ ಅರಿವೆಯನ್ನು ನೇಯ್ದಿದೆ ಮಳೆ. ಎಂಬೋ ಭೂಗತಿಸಿರುವ ಕೆಳೆಯ ಪಳೆಯುಳಿಕೆಯನ್ನು ಸಂಪ್ರಾಣಿಸುತ್ತ ಒಂದೇ ಸಮ ಹೊಯ್ದಿದೆ ಮಳೆ. ಪ್ರಶ್ನೆ 9. ನೆನಪಿನ ಬೆಳೆಯನ್ನು ತೂಗಿರುವುದು. ಆಪ್ಷನ್ 1 ಇಳೆ, ಆಪ್ಷನ್ 2 ಮಳೆ, ಆಪ್ಷನ್ 3 ಕೊಳೆ, ಆಪ್ಷನ್ 4 ಹೊಳೆ. ಸರಿಯಾದ ಉತ್ತರ ಆಪ್ಷನ್ 2 ಮಳೆ. ಪ್ರಶ್ನೆ 10. ಕವಿ ಕೇಳುವನಂತೆ ಮರುಕಳಿಸಿರುವುದು. ಆಪ್ಷನ್ 1 ಆನಂದ, ಆಪ್ಷನ್ 2 ಸ್ನೇಹ, ಆಪ್ಷನ್ 3 ನೆನಪು, ಆಪ್ಷನ್ 4 ಸಂಬಂಧ. ಸರಿಯಾದ ಉತ್ತರ ಆಪ್ಷನ್ 1 ಆನಂದ. ಪ್ರಶ್ನೆ 11. ಮತ್ತೆ ಬರಬಾರದೆ. ಆಪ್ಷನ್ 1 ಹಿಕ್ಕೆರೆದ ಚಳಿಗಾಲ, ಆಪ್ಷನ್ 4 ಹಿಕ್ಕೆರೆದ ಮಳೆಗಾಲ, ಆಪ್ಷನ್ 3 ಹಿಕ್ಕೆರೆದ ಸುಡಗಾಲ, ಆಪ್ಷನ್ 4 ಹಿಕ್ಕೆರೆದ ಹಳಗಾಲ. ಸರಿಯಾದ ಆಪ್ಷನ್ 4 ಹಿಕ್ಕೆರೆದ ಹಳಗಾಲ. ಪ್ರಶ್ನೆ 12. ಮಳೆಯು ಮರೆಯಗೊಡದಿರುವುದು. ಆಪ್ಷನ್ 1 ನೋವನ್ನು, ಆಪ್ಷನ್ 2 ನಲಿವನ್ನು, ಆಪ್ಷನ್ 3 ಬಂದ ಸಂಬಂಧಗಳನ್ನು, ಆಪ್ಷನ್ 4 ನಗುವನ್ನು. ಸರಿಯಾದ ಉತ್ತರ ಆಪ್ಷನ್ 3 ಬಂದ ಸಂಬಂಧಗಳನ್ನು. ಪ್ರಶ್ನೆ 13. ಮಳೆಯು ಜೀವಾಳವನ್ನು. ಆಪ್ಷನ್ 1 ತೊಳೆಯಿಸಿ, ಆಪ್ಷನ್ 2 ಕಲಕಿದೆ, ಆಪ್ಷನ್ 3 ಅಲುಗಾಡಿಸಿದೆ, ಆಪ್ಷನ್ 4 ಮರೆಸಿದೆ. ಸರಿಯಾದ ಉತ್ತರ ಆಪ್ಷನ್ 2 ಕಲಕಿದೆ. ಪ್ರಶ್ನೆ 14. ಸುಖ ದುಃಖ ಎನ್ನುವುದು. ಆಪ್ಷನ್ 1 ನುಡಿಗಟ್ಟು, ಆಪ್ಷನ್ 2 ದ್ವಿರುಕ್ತಿ, ಆಪ್ಷನ್ 3 ಜೋಡು ನುಡಿ, ಆಪ್ಷನ್ 4 ಅನುಕರಣವ್ಯಯ. ಸರಿಯಾದ ಉತ್ತರ ಆಪ್ಷನ್ 3 ಜೋಡು ನುಡಿ. ಪ್ರಶ್ನೆ 15. ಪಯಣ ಪದದ ತತ್ಸಮ ರೂಪ. ಆಪ್ಷನ್ 1 ಪ್ರಯಾಣ, ಆಪ್ಷನ್ 2 ಪ್ರಯಾಸ, ಆಪ್ಷನ್ 3 ಜಾತ್ರೆ, ಆಪ್ಷನ್ 4 ಪ್ರೇರಣ. ಸರಿಯಾದ ಉತ್ತರ ಆಪ್ಷನ್ 1 ಪ್ರಯಾಣ. ಪ್ರಶ್ನೆ 15. ಅನುನಾಸಿಕವಲ್ಲದ ಅಕ್ಷರ. ಆಪ್ಷನ್ 1 ತ, ಆಪ್ಷನ್ 2 ನ, ಆಪ್ಷನ್ 3 ಮ, ಆಪ್ಷನ್ 4 ಜ. ಸರಿಯಾದ ಉತ್ತರ ಆಪ್ಷನ್ 4 ಜ. ಪ್ರಶ್ನೆ 17. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ. ಆಪ್ಷನ್ 1 25, ಆಪ್ಷನ್ 2 9, ಆಪ್ಷನ್ 3 13, ಆಪ್ಷನ್ 4 34. ಸರಿಯಾದ ಉತ್ತರ ಆಪ್ಷನ್ 4 34. ಪ್ರಶ್ನೆ 18. ಮೇಲ್ಮಾತು ಪದದಲ್ಲಿರುವ ಸಂಧಿ. ಆಪ್ಷನ್ 1 ಲೋಪ ಸಂಧಿ, ಆಪ್ಷನ್ 2 ಅನುನಾಸಿಕ ಸಂಧಿ, ಆಪ್ಷನ್ 3 ಜಸ್ವ ಸಂಧಿ, ಆಪ್ಷನ್ 4 ಆದೇಶ ಸಂಧಿ. ಸರಿಯಾದ ಉತ್ತರ ಆಪ್ಷನ್ 4 ಆದೇಶ ಸಂಧಿ. ಪ್ರಶ್ನೆ 19. ವೃದ್ಧಿ ಸಂಧಿಗೆ ಉದಾಹರಣೆ. ಆಪ್ಷನ್ 1 ಜ್ಞಾನೇಶ್ವರ, ಆಪ್ಷನ್ 2 ಅಷ್ಟೈಶ್ವರ, ಆಪ್ಷನ್ 3 ಪಯಶ್ಶಯನ, ಆಪ್ಷನ್ 4 ಮಹೇಶ್ವರಿ. ಸರಿಯಾದ ಉತ್ತರ ಆಪ್ಷನ್ 2 ಅಷ್ಟೈಶ್ವರ್ಯ. ಪ್ರಶ್ನೆ 20. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿಯ ಪ್ರತ್ಯಯವನ್ನು ಹೊಂದಿರುವ ಪದ. ಆಪ್ಷನ್ 1 ಶಬರಿಯು, ಆಪ್ಷನ್ 2 ಧ್ಯಾನದಲ್ಲಿ, ಆಪ್ಷನ್ 3 ರಾಮನ, ಆಪ್ಷನ್ 4 ದರ್ಶನಕ್ಕೆ. ಸರಿಯಾದ ಉತ್ತರ ಆಪ್ಷನ್ 3 ರಾಮನ. ಪ್ರಶ್ನೆ 21. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ. ಆಪ್ಷನ್ 1 ವರ್ಣ, ಆಪ್ಷನ್ 2 ಧ್ವನಿಮ, ಆಪ್ಷನ್ 3 ಸ್ವರ, ಆಪ್ಷನ್ 4 ಆಕೃತಿಮ. ಸರಿಯಾದ ಉತ್ತರ ಆಪ್ಷನ್ 1 ವರ್ಣ. ಪ್ರಶ್ನೆ 22. ಮಾತೃಭಾಷಾ ಕಲಿಕೆಯು.
ಆಪ್ಷನ್ 1 ಅನುಭವ ವಿಕಾಸಕ್ಕೆ ನೆರವಾಗದು. ಆಪ್ಷನ್ 2 ಪರಸ್ಪರ ವಿಚಾರ ವಿನಿಮಯವನ್ನು ಕಠಿಣಗೊಳಿಸುತ್ತದೆ. ಆಪ್ಷನ್ 3 ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಆಪ್ಷನ್ 4 ಇತರ ಭಾಷಾ ಕಲಿಕೆಗೆ ತೊಡಕಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ 3 ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಪ್ರಶ್ನೆ 23 ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಆಪ್ಷನ್ 1 ಶ್ವಾಸೋಚ್ಛ್ವಾಸದ ತೊಂದರೆ. ಆಪ್ಷನ್ 2 ಕಾಗುಣಿತದ ಅಸಮರ್ಪಕ ಕಲಿಕೆ. ಆಪ್ಷನ್ 3 ಹಲ್ಲಿನ ರಚನೆಯ ದೋಷ. ಆಪ್ಷನ್ 4 ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಸರಿಯಾದ ಉತ್ತರ ಆಪ್ಷನ್ 4 ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಪ್ರಶ್ನೆ 24 ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ. ಆಪ್ಷನ್ 1 ವಿದ್ಯಾರ್ಥಿ. ಆಪ್ಷನ್ 2 ಮುಖ್ಯಾಧ್ಯಾಪಕ. ಆಪ್ಷನ್ 3 ಭಾಷಾ ಶಿಕ್ಷಕ. ಆಪ್ಷನ್ 4 ಪೋಷಕ. ಸರಿಯಾದ ಉತ್ತರ ಆಪ್ಷನ್ 3 ಭಾಷಾ ಶಿಕ್ಷಕ. ಪ್ರಶ್ನೆ 25 ಬೋಧನೋಪಕರಣಗಳಲ್ಲಿ ಶ್ರಾವ್ಯ ಉಪಕರಣ. ಆಪ್ಷನ್ 1 ರೇಡಿಯೋ ಧ್ವನಿ ಸುರುಳಿ. ಆಪ್ಷನ್ 2 ಚಿತ್ರಗಳು ಕರಿಹಲಗೆ. ಆಪ್ಷನ್ 3 ಪಠ್ಯಪುಸ್ತಕ ನಿಘಂಟು. ಆಪ್ಷನ್ 4 ವಾರ್ತಾಪತ್ರಿಕೆ ಚಿತ್ರಫಲಕ. ಸರಿಯಾದ ಉತ್ತರ ಆಪ್ಷನ್ 1 ರೇಡಿಯೋ ಧ್ವನಿ ಸುರುಳಿ. ಪ್ರಶ್ನೆ 26 ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ. ಆಪ್ಷನ್ 1 ವರ್ಗದ ಮೇಲೆ ನಿಯಂತ್ರಣ ಹೊಂದುವುದು. ಆಪ್ಷನ್ 2 ಉತ್ತಮ ಸಂವಹನ ಕೌಶಲ್ಯ ಒದಗಿಸುವುದು. ಆಪ್ಷನ್ 3 ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಆಪ್ಷನ್ 4 ಪ್ರಮುಖ ವಿಚಾರಗಳನ್ನು ವಿವರಿಸುವುದು. ಸರಿಯಾದ ಉತ್ತರ ಆಪ್ಷನ್ 3 ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಪ್ರಶ್ನೆ 27 ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ. ಆಪ್ಷನ್ 1 ಲಿಖಿತ ಉತ್ತರಗಳನ್ನು ಮೌಲ್ಯಮಾಪನ ಮಾಡುವುದು. ಆಪ್ಷನ್ 2 ನಕಲು ಮಾಡುವ ಸಾಧ್ಯತೆ ಇದೆ. ಆಪ್ಷನ್ 3 ದೀರ್ಘದ ಕಾಲದವರೆಗೆ ಸಂಗ್ರಹಿಸಲು ಸಾಧ್ಯ. ಆಪ್ಷನ್ 4 ಒಂದು ಅಥವಾ ಹೆಚ್ಚಿನ ಉದ್ದೇಶವನ್ನು ಮೌಲ್ಯಮಾಪನ ಮಾಡುವುದು. ಸರಿಯಾದ ಉತ್ತರ ಆಪ್ಷನ್ 2 ನಕಲು ಮಾಡುವ ಸಾಧ್ಯತೆ ಇದೆ. ಪ್ರಶ್ನೆ 28 ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಆಪ್ಷನ್ 1 ಕಿರು ಉತ್ತರ ನೀಡುವ ಪರೀಕ್ಷೆ. ಆಪ್ಷನ್ 2 ಹೊಂದಿಸಿ ಬರೆಯುವ ಪರೀಕ್ಷೆ. ಆಪ್ಷನ್ 3 ವಿವರಿಸಿ ಬರೆಯುವ ಪರೀಕ್ಷೆ. ಆಪ್ಷನ್ 4 ಒಂದು ವಾಕ್ಯ ಶಬ್ದದಲ್ಲಿ ಉತ್ತರ ನೀಡುವ ಪರೀಕ್ಷೆ. ಸರಿಯಾದ ಉತ್ತರ ಆಪ್ಷನ್ 3 ವಿವರಿಸಿ ಬರೆಯುವ ಪರೀಕ್ಷೆ. ಪ್ರಶ್ನೆ 29 ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಆಪ್ಷನ್ 1 ವಯಸ್ಸಿಗೆ ಮೀರಿದ ಅವಧಾನ ಇರುತ್ತದೆ. ಆಪ್ಷನ್ 2 ಸಾಧನೆಯ ಹಂಬಲವಿರುತ್ತದೆ. ಆಪ್ಷನ್ 3 ಇತರ ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಅಧಿಕ ತಿಳುವಳಿಕೆ ಇರುತ್ತದೆ. ಆಪ್ಷನ್ 4 ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಸರಿಯಾದ ಉತ್ತರ ಆಪ್ಷನ್ 4 ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಪ್ರಶ್ನೆ 30 CCE ಇದರ ವಿಸ್ತೃತ ರೂಪ. ಆಪ್ಷನ್ 1 ನಿರಂತರ ಸಮಗ್ರ ಮೌಲ್ಯಮಾಪನ. ಆಪ್ಷನ್ 2 ನಿರಂತರ ವ್ಯಾಪಕ ಮೌಲ್ಯಮಾಪನ. ಆಪ್ಷನ್ 3 ನಿರಂತರ ಸಾಧನೆಯ ಮೌಲ್ಯಮಾಪನ. ಆಪ್ಷನ್ 4 ನಿರಂತರ ಸಂಕ್ಷಿಪ್ತ ಮೌಲ್ಯಮಾಪನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ನಿರಂತರ ವ್ಯಾಪಕ ಮೌಲ್ಯಮಾಪನ. ನೆಕ್ಸ್ಟ್ ವಿಡಿಯೋದಲ್ಲಿ ವೀಕ್ಷಕರೇ ಪಾರ್ಟ್ 2 ಅಂದರೆ ಮಾರ್ನಿಂಗ್ ಸೆಷನ್ನ ಪಾರ್ಟ್ 2 ಲ್ಯಾಂಗ್ವೇಜ್ 2 ಇಂಗ್ಲೀಷ್ ಭಾಷೆಯ ಪ್ರಶ್ನೆಗಳಿಗೆ ಟೆಂಪ್ರರಿ ಕೀ ಆನ್ಸರ್ನ ಶೇರ್ ಮಾಡಲಾಗುತ್ತದೆ. ದಯಮಾಡಿ ಈ ವಿಡಿಯೋನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.